NRKಗಳು ಅಮೇರಿಕ ಇಲ್ಲ ಕರ್ನಾಟಕಕ್ಕೆ ಹೋದರೆ ಕೆಂಪೇಗೌಡ ಏರ್ಪೋರ್ಟಲ್ಲಿ ಕನ್ನಡ ಮಾತಾಡೋಕ್ಕೆ ಕೇಳ್ತಾ ಇದ್ದಾರಂತೆ. ನೀವು ಕನ್ನಡ ಮಾತಾಡೋದ್ರಷ್ಟು ಹೊರಗೆ ಬಿಡ್ತಾರಂತೆ, ಇಲ್ಲಾಂದರೆ ವಾಪಸ್ ಅಮೇರಿಕಾಗೆ ಕಳಿಸ್ತಾ ಇದ್ದಾರಂತೆ. ಗೊತ್ತಿತ್ತಾ? ಇಲ್ಲ. ಸೊ ಅದಕ್ಕೆ ಯಾಕೆ ಸುಮ್ಮನೆ ರಿಸ್ಕ್ ತಗೊಳ್ಳೋದು, ಸುಮ್ಮನೆ ಕನ್ನಡ ಮಾತಾಡೋದು ಕಲ್ತ್ಕೊಂಡ್ಬಿಟ್ರೆ ಆಯ್ತಪ್ಪ. ಹೆಂಗಿದ್ರು ನಮ್ಮ ಯುಗಾದಿ ಕ್ರೋಧಿನಾಮ ಸಂವತ್ಸರದಲ್ಲಿ ಬಂದಿದೆ. ಸೊ ನಾವು ಇಲ್ಲಿಂದ ಬೆಂಗಳೂರಿಗೆ ಹೋಗೋದು, ಅಲ್ಲಿ ಕನ್ನಡ ಏನೇನೋ ಮಾತಾಡೋದು. ಈ ನಾರಾಯಣ್ ಗೌಡ್ರು ಗೊತ್ತಲ್ಲ ಯಾರು, ನಮ್ಮ ಕನ್ನಡ ಸಂಘ ಸಂಸ್ಥೆಗಳ ಪ್ರೆಸಿಡೆಂಟು. ನಾರಾಯಣ್ ಗೌಡ್ರಿಗೆ ಸಿಟ್ಟು ಬರೋದು, ಆಮೇಲೆ ನಾವು ಕೆಂಪೇಗೌಡರು ಏರ್ಪೋರ್ಟಲ್ಲಿ ಸಿಕ್ಕಾಕೊಳ್ಳೋದು, ಆಮೇಲೆ ದೇವೇಗೌಡರು ಬಂದರೂ ನನ್ನ ಬಿಡಿಸ್ಕೊಳಕ್ಕಾಗಲ್ಲ, ಆ ಪರಿಸ್ಥಿತಿಗೆ ಬಂದ್ಬಿಡ್ತೀವಿ. ಅದಕ್ಕೆ ಇವತ್ತಿಂದಲೇ ಕನ್ನಡದಲ್ಲಿ ಮಾತಾಡೋದನ್ನ ಶುರು ಮಾಡೋಣ. ಏನಂತೀರಾ? ಅದಕ್ಕೊಂದು ಉಪಾಯ ಹೇಳ್ತೀನಿ. ಎಲ್ಲರೂ ನಮ್ಮ ಮನೆಗಳಲ್ಲಿ ದಿನನಿತ್ಯ 1 ಗಂಟೆಗಳ ಕಾಲ ಕನ್ನಡ ಮಾತಾಡೋದು ಪ್ರಾಕ್ಟೀಸ್ ಮಾಡೋಣ. ಆಗುತ್ತಾ? ಏನು ಕಷ್ಟ ಅಂತೀರಾ? ಸೊ ಓಕೆಪ್ಪ, ಒಂದು ಶಾರ್ಟ್ ಕಟ್ ಹುಡುಕೊಡ್ತೀನಿ ನಿಮಗೆ. 1 ಗಂಟೆ ಬೇಡ, 1 ನಿಮಿಷದಲ್ಲಿ ಮಾತಾಡಿ, ಓಕೆನಾ? ಸೊ ಯಾಕೆ ಇವತ್ತು ಯುಗಾದಿ ಹಬ್ಬ, ಹೊಸ ವರ್ಷ. ಇವತ್ತಿಂದಲೇ ಕನ್ನಡದಲ್ಲಿ ಮಾತಾಡೋದು ಶುರು ಹಚ್ಕೊಂಡ್ಬಿಟ್ರೆ ಆಯಿತು. ಏನಂತೀರಾ ಎಲ್ಲರೂ? ಅದಕ್ಕೆ ಅಂತಲೇ ಈ ಯುಗಾದಿ ಸಂದರ್ಭದಲ್ಲಿ 1 ನಿಮಿಷ ಕನ್ನಡದಲ್ಲಿಯೇ ಮಾತಾಡಿ ಅನ್ನುವಂತಹ ಒಂದು ಗೇಮ್ ಶೋ, ಆಟನ ಆಡಿಸೋದಕ್ಕೆ ಬಂದಿದ್ದೀನಿ ನಾನು. ಜಾಸ್ತಿ ಮಾತಾಡೋದು ಬೇಡ. ಸೊ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋಣ. ಸೊ ಇದರಲ್ಲಿ ಕೆಲವು ನಮ್ಮ ಜಡ್ಜಸ್ಗಳನ್ನ ಕಲ್ಬಿಡೋಣ, ತೀರ್ಪುಗಾರರು. ಮೊದಲನೇ ತೀರ್ಪುಗಾರರು ಜಯಣ್ಣ ಹಲ್ಲೂರ್ ಅವರು. ಇವರು ಕನ್ನಡ ಕಲಿಯಿಂದ ಬಂದಿದ್ದಾರೆ. ಎರಡನೇ ತೀರ್ಪುಗಾರರು ಅಶ್ವಿನಿ ಹೆಗಡಿ. ಇವರು ನಮ್ಮ RKS ಕಮಿಟಿಯಿಂದ ಬಂದಿದ್ದಾರೆ. ಇವರಿಬ್ಬರು ತೀರ್ಪುಗಾರರು ಇವತ್ತು ಕನ್ನಡ ಮಾತಾಡೋದನ್ನ ಜಡ್ಜ್ಮೆಂಟ್ ಕೂಡ ಬಂದಿದ್ದಾರೆ. ಈ ಆಟದ ನಿಯಮ ಏನಂದ್ರೆ, 1 ನಿಮಿಷ ಟೈಮ್ ಕೊಡ್ತೀನಿ. ಬಂದ್ಬಿಟ್ಟು ನೀವಿಲ್ಲಿ ಚೀಟಿಗಳಿದೆ ಎತ್ಬಿಟ್ಟು ಏನು ಟಾಪಿಕ್ ಇರುತ್ತೋ ಅದನ್ನ 1 ನಿಮಿಷ ಅಚ್ಚ ಕನ್ನಡದಲ್ಲಿ ಮಾತಾಡ್ಬೇಕಷ್ಟೇ. ಇಂಗ್ಲೀಷಲ್ಲಿ ಮಾತಾಡಿದ್ರೆ ಇವ್ರು ಮಾರ್ಕ್ಸ್ ಕಟ್ ಮಾಡ್ತಾರೆ. ಮತ್ತೆ ಸ್ವಲ್ಪ ಫ್ಲೂಯೆಂಟ್ ಆಗಿ ಮಾತಾಡಬೇಕು. ಆಮೇಲೆ ಇನ್ನೊಂದು, ಪ್ರಾಪರ್ ನಾವನ್ನ ಹಂಗೆ ಇಟ್ಟರೆ ಸಾಕು. ಈಗ ಮೈಕ್ರೋಸಾಫ್ಟ್ ಕಾರ್ಪೊರೇಷನ್ ಹೋಗ್ಬಿಟ್ಟು ಸೂಕ್ಷ್ಮ ಮೃದು ಸಂಸ್ಥೆ ಅಂತ ಟ್ರಾನ್ಸ್ಲೇಟ್ ಮಾಡೋದೇನು ಬೇಡ, ಓಕೆನಾ? ಪ್ರಾಪರ್ ನಾವು ಹಂಗೆ ಇಟ್ಬಿಟ್ಟು ನೀವು ಬೇರೆ ಎಲ್ಲ ಕನ್ನಡದಲ್ಲಿ ಮಾತಾಡಿದ್ರೆ ಅಷ್ಟೇ ಸಾಕು. ಶುರು ಮಾಡೋಣ. ಓಕೆ, ಮೊದಲಿಗೆ ಪಾರ್ಟಿಸಿಪೇಟ್ನ ನಾನೇ ಪಿಕ್ ಮಾಡ್ತೀನಿ. ನೋಡಿ, ನಮ್ಮ ಕನ್ನಡ ತಾಯಿ ಆಶೀರ್ವಾದ ಹೆಂಗಿದೆ ಅಂದರೆ, ಫಸ್ಟ್ನೇ ಪಾರ್ಟಿಸಿಪೆಂಟ್ ಹೆಂಗೆ ಹುಡುಕಿದ್ದಾರೆ ತಾಯಿ ಅಂದರೆ, ಯಾರು ಇಲ್ಲಪ್ಪ, ನಮ್ಮ ಎಕ್ಸ್ ಪ್ರೆಸಿಡೆಂಟು ಮುಕ್ತಾ ಅವರು. ಸುಹಾಸ್ ಅವರು ಟೈಮರ್ ಕೊಡೋಕ್ಕೆ ರೆಡಿ ಇದ್ದೀರಲ್ಲ? ಬನ್ನಿ ಮುಕ್ತಾ, ಇವ್ರಿಗೊಂದು ಮೈಕ್ ಬೇಕು. ಮಾತಾಡ್ತೀವಿ. ಸೊ ಹಲೋ ಏನಂತಾರೆ ಕನ್ನಡದಲ್ಲಿ ಅಂತ ಕೇಳ್ತಿದ್ದಾರೆ. ನಮಸ್ಕಾರ. ಸೊ ಮುಕ್ತಾ ಅವರೇ, 1 ನಿಮಿಷ ಟೈಮ್ ಕೊಡ್ತೀನಿ. ಅಲ್ಲಿ ಚೀಟಿ ಪಿಕ್ ಮಾಡಿ ಅದರಲ್ಲಿರೋ ಟಾಪಿಕ್ ಮಾತಾಡ್ಬೇಕು, ಅದು ಬಿಟ್ಟು ಹೊರಗೆ ಹೋಗ್ಬಾರ್ದು, ಓಕೆನಾ? ಟಾಪಿಕ್ ಬಿಟ್ಟು ಹೊರಗಡೆ ಹೋಗಬಾರದು. ಇನ್ನೊಂದು, ನೀವು ಮನೇಲಿ ಕನ್ನಡ ಮಾತಾಡಿದ್ರೆ ಯಾರು ಪ್ರೈಸ್ ಕೊಡಲ್ಲ, ಇಲ್ಲಿ ಮಾತಾಡೋದು ಕೊಡ್ತಾ ಇದ್ದೀವಿ. ಓಕೆ, ನನ್ನ ಮಕ್ಕಳ ಮುಂದೆ ಮಾತಾಡಿದ್ರೆ ಅರ್ಥ ಆಗಲ್ಲ, ಟೆಲ್ ಮೀನ್ ಇಂಗ್ಲೀಷ್ ಅಂತಾರೆ ಮನೆಯಲ್ಲಿ. ಸೊ ಇಲ್ಲಿ ಟ್ರೈ ಮಾಡೋಣ.
ಬಂದಿರೋ ಟಾಪಿಕ್ಕು ಹಂಗೆ ಇದೆ. ಏನು? ಕರ್ನಾಟಕ. ಕರ್ನಾಟಕ ರೆಡಿ ಅಂತ ಹೇಳಿ ತಯಾರ? ನೀವು ಕನ್ನಡದಲ್ಲಿ ಹೇಳ್ತಾ ಇದ್ದೀರಿ? ಓಕೆ, ಸ್ಟಾರ್ಟ್. ಹೇಳಿ, ಪ್ರಜ್ವಲ್ ಹೇಳಿ. ಪ್ರಜ್ವಲ್ ಶುರು ಮಾಡಲ? ರೆಡಿ. ಸೊ ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಇಲ್ಲೆಲ್ಲ ಸೇರಿದರು ನಮ್ಮ ಕರ್ನಾಟಕದ ಹಬ್ಬ, ಒಂದು ಪ್ರಸಿದ್ಧವಾದ ಹಬ್ಬ ಉಗಾದಿ ಹಬ್ಬ ಆಚರಿಸಲು. ಉಗಾದಿ ಹಬ್ಬವನ್ನು ಕರ್ನಾಟಕದಾದ್ಯಂತ ಅಲ್ಲದೆ ನಮ್ಮ ನೆಚ್ಚಿನ ರಾಜ್ಯಗಳಾದ ಆಂಧ್ರ ಮತ್ತು ಮಹಾರಾಷ್ಟ್ರಗಳಲ್ಲಿ ಕೂಡ ಆಚರಿಸ್ತಾರೆ. ಈವನ್ ಮತ್ತು ಕೂಡ ತಮಿಳುನಾಡಿನಲ್ಲೂ ಕೂಡ ಆಚರಿಸ್ತಾರೆ. ನಮ್ಮ ಕರ್ನಾಟಕದಲ್ಲಿ, ನಮ್ಮ ಕರ್ನಾಟಕ ನೋಡ್ತಾ ಇದ್ರೆ ಒಂದು ವಿಶಿಷ್ಟವಾದ ರಾಜ್ಯ. ನಮ್ಮ ಕರ್ನಾಟಕದಲ್ಲಿ ಎಲ್ಲ ಥರ ಜನ ಸಿಗ್ತಾರೆ, ಎಲ್ಲ ಥರ ಊಟ ಸಿಗುತ್ತೆ, ಎಲ್ಲ ಥರದ್ದು ಪ್ರೇಕ್ಷಣೀಯ ಸ್ಥಳಗಳಿಂದ ಮೊದಲು ಮಾಡಿ ಈ ವಾತಾವರಣಗಳಿಗೆ ತಕ್ಕಂಥ ಪ್ರತಿಯೊಂದು ಸಹ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇದೆ. ನಮ್ಮ ಕರ್ನಾಟಕದಲ್ಲಿ ಉತ್ತುಂಗವಾದ ಬೆಟ್ಟಗಳಿವೆ, ಸಮುದ್ರ ಇದೆ ಮತ್ತು ನನ್ನ ಜಿಲ್ಲೆಯಾದ ಬಳ್ಳಾರಿ ಅಂತ ಬಿಸಿಲು ಕೂಡ ಇದೆ. ಸೊ ನಾನು ಬಂದು ಬಳ್ಳಾರಿ ಒಳಗೆ, ನಮಗೆ ಎರಡೇ ಎರಡು ಕಾಲ, ಒಂದು ಬಿಸಿಲು, ಒಂದು ರಣ ಬಿಸಿಲು. ನಮಗಿರೋದೇ ಎರಡು ಕಾಲ. ಕಳೆದ ಸಲ ನನ್ನ ಮಕ್ಕಳನ್ನ ಕರ್ಕೊಂಡು ಹೋದಾಗ ಅಲ್ಲಿ ಇದ್ದಿದ್ದು ಡಿಸೆಂಬರ್ ಮಾಸ. ಡಿಸೆಂಬರಲ್ಲಿ ಇದ್ದಿದ್ದು 90 ಡಿಗ್ರಿ ಫ್ಯಾರನ್ಹೀಟ್ ಆಯಿತು. ಸೊ ಧನ್ಯವಾದಗಳು ಮುಕ್ತ, ತುಂಬಾನೇ ಚೆನ್ನಾಗಿ ಮಾತಾಡಿದ್ರಿ. ಅಷ್ಟೇ. ಹೆಂಗ್ ಮಾತಾಡಿದ್ರು? ಸೊ ನಿಮ್ಗೆಲ್ಲ ಒಂದು ಕೆಲಸ ಕೊಡ್ತೀನಿ. ಏನ್ ಗೊತ್ತಾ, ಅವರು ಇಂಗ್ಲಿಷ್ ಎಷ್ಟು ಪದಗಳನ್ನ ಬಳಸ್ತಾರೆ ಅಂತ ಲೆಕ್ಕ ಹಾಕಿ ಎಲ್ಲರೂ. ಓಕೆನಾ? ನೆಕ್ಸ್ಟ್ ಏನಂತಾರೆ, ಅಭ್ಯರ್ಥಿನ ಭಾಗವಹಿಸುವವರು ಮೋಹನ್ ಕುಮಾರ್. ಮೋಹನ್ ಅವರು DC ಇಂದ ಬಂದಿದ್ದಾರೆ ನೋಡಿ. ಸ್ವಾಗತ ಮೋಹನ್ ಅವರೇ. ನಮಸ್ತೆ ಸೌಮ್ಯ ಅವರೇ. ತುಂಬಾ ಖುಷಿ ಆಯ್ತು ನೀವು ಅಲ್ಲಿಂದ ಬಂದಿದ್ದೀರಾ. ನಿಮಗೂ ಧನ್ಯವಾದಗಳು ನನ್ನನ್ನು ಆಹ್ವಾನಿಸಿದ್ದಕ್ಕೆ. ಸೊ ನೀವು ಒಂದು ಚೀಟಿನ ಪಿಕ್ ಮಾಡಿ. ಅದಕ್ಕೆ ಮುಂಚೆ ಒಂದೊಂದು ಸ್ಮಾಲ್ ಕರೆಕ್ಷನ್ನು. ನೀವು ಆಗಲೇ ಮುಕ್ತ ಅವ್ರನ್ನ ವೇದಿಕೆ ಮೇಲೆ ಬರಮಾಡಿಕೊಂಡಾಗ ಅವ್ರನ್ನ ಇವರು ಮಾಜಿ ಪ್ರೆಸಿಡೆಂಟ್ ಅಂತ ಕರೆದ್ರೆ ಅದು ಅಧ್ಯಕ್ಷರು ಅಂತ ಕರಿಬೋದಾಗಿತ್ತು. ನಾವೇನು ಕಾಂಪಿಟೇಷನ್ ಮಾಡ್ತಾ ಇಲ್ಲ. ಸೊ ನನಗೆ ಎಕ್ಸ್ಪೀರಿಯನ್ಸ್ ಇದೆ. ಸೊ ಇದನ್ನ ಶುರು ಮಾಡೋದಕ್ಕಿಂತ ಮುಂಚೆ ನಾನೇನು ಅಚ್ಚ ಕನ್ನಡ ಅಂತ ನೀನು ಹೇಳ್ಕೊಳಕ್ಕೆ ಹೋಗ್ತಾ ಇಲ್ಲ, ಆದಷ್ಟು ಪ್ರಯತ್ನ ಪಡ್ತೀನಿ. ಥ್ಯಾಂಕ್ ಯು. ನನಗೆ ಒಂದು ನಿಮಿಷ ಶುರುವಾಗಿಲ್ಲ, ಕರೆಕ್ಷನ್. ಸೊ ನಾವು ಸ್ಟಾರ್ಟ್ ಮಾಡಿದಾಗ ಕೌಂಟ್ ಮಾಡಿ ಎಷ್ಟು ಸಲ ಇಂಗ್ಲೀಷಲ್ಲಿ ಮಾತಾಡ್ತಾರೆ ಅಂತ. ಓಕೆನಾ? ನಾನು ಕನ್ನಡದಲ್ಲ ಮಾತಾಡಿ ಟ್ರೈ ಮಾಡ್ತೀನಿ. ಓಕೆ, ಪ್ರಾರಂಭಿಸೋಣ. ಖಂಡಿತ. ನೀವು ಏನು ವಿಷಯ ಬಂದಿದೆ ಅಂತ? ವಿಷಯ ಆಟಗಳು. ಆಟಗಳು. ಒಳ್ಳೆ ಒಳ್ಳೆ ವಿಷಯನೇ ಸಿಕ್ಕಿದ್ದಾರೆ. ಸೊ ನಾನು ಕನ್ನಡದ ಇದ್ರದ ರಾಜ್ಯದ ಆಟಗಳ ಬಗ್ಗೆ ಮಾತಾಡಬೇಕು ಅಥವಾ ಭಾರತ ದೇಶದ ಆಟಗಳ ಬಗ್ಗೆ ಮಾತಾಡಬೇಕು ನನಗೆ ತಿಳಿಯುತ್ತಿಲ್ಲ. ಸೊ ಭಾರತ ದೇಶ ಒಂದು ನಿಮಿಷ, ನಿಮ್ಮ ಟೈಮರ್ ಸ್ಟಾರ್ಟ್ ಆಯ್ತಾ? ಇಲ್ಲ, ಇನ್ನೊಂದ್ಸಲ ಶುರು ಮಾಡಿಬಿಡಿ. ಒಂದ್ಸಲ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ. ಓಕೆ, ಪ್ರಾರಂಭಿಸಿ. ಕನ್ನಡದ ಆಟಗಳ ಬಗ್ಗೆ ಮಾತಾಡುವುದಾದರೆ, ಸೊ ಮೊದಲಿಗೆ ನಾನು ಕನ್ನಡದ ಆಟಗಳ ಬಗ್ಗೆ ಹೇಳುವುದಾದರೆ ಕಬಡ್ಡಿ ಒಂದು ಕರ್ನಾಟಕದ ಮುಖ್ಯವಾದ ಆಟ. ಸೊ ಕನ್ನಡ ಹಾಗೂ ಕಬಡ್ಡಿ ಆಟ ದೇಶದ ಲೈಕ್ ಸೊ
ಈ ಭಾರತದಲ್ಲಿ ನಮ್ಮ ಆಟಗಳು ಕರ್ನಾಟಕದಲ್ಲಿ ಕಬಡ್ಡಿ ಆದರೂ ಕೂಡ ಭಾರತ ದೇಶದಲ್ಲಿ ಕ್ರಿಕೆಟ್ ಒಂದು ತುಂಬ ಮುಖ್ಯವಾದ ಆಟ ಹಾಗೂ ಎಲ್ಲರ ಅಭಿಮಾನಕ್ಕೆ ಹಾಗೂ ಮನ್ನಣೆಗೆ ಒಳಗಾಗಿದೆ. ಎಲ್ಲರೂ ತುಂಬ ವೀಕ್ಷಿಸುವ ಆಟ ಆಡುವ ಆಟಗಳು ಕ್ರಿಕೆಟ್ ಆಗಿದೆ. ಸೊ ಆದ್ದರಿಂದ ನಾವು ಕನ್ನಡಿ ಆದರೂ ಕೂಡ ನಾವು ಕ್ರಿಕೆಟ್ ಬಗ್ಗೆ ಹೆಚ್ಚಿವಾಗಿ ಮಾತನಾಡುತ್ತೇವೆ. ಕ್ರಿಕೆಟ್ನಲ್ಲಿ ಈಗ ನಾವು ಭಾರತ ದೇಶದಲ್ಲಿ ಪ್ರಪಂಚದ ವರ್ಲ್ಡ್ ಕಪ್ ಗೆದ್ದಿದ್ದರೂ ಕೂಡ ಈಗ IPL ಜಾಸ್ತಿ ಇದಾಗಿರೋದ್ರಿಂದ ಭಾರತ ರಾಜ್ಯದ ರಾಯಲ್ ಚಾಲೆಂಜರ್ಸ್ ಆಫ್ ಬೆಂಗಳೂರು ನಾವು ಹೇಳಿದ ರೀತಿ ಮುಂದಿನ ಸ್ಪರ್ಧಿನ ಕರೀತಾಗಿದೆ. ಆನಂದ್ ಮೂರ್ತಿ ಅವರು ಇದ್ದಾರ? ಆನಂದ್ ಮೂರ್ತಿ ಅವರು ಲೇಟಾಗಿ ಬರ್ತೀನಿ ಅಂತ ಹೇಳಿದ್ರು, ತಡವಾಗಿ ಬರ್ತೀನಿ ಅಂತ ಹೇಳಿದ್ರು. ಓಕೆ, ಮುಂದಕ್ಕೆ ಹೋಗೋಣ. ಇಲ್ಲೇ ಇಟ್ಟಿರ್ತೀನಿ, ಅವ್ರು ಬಂದರೆ ಮಾತಾಡ್ತಾರೆ. ಮುಂದಿನ ಅಭ್ಯರ್ಥಿ ಭಾಗವಹಿಸುವವರು ಪ್ರಜ್ವಲ್. ತುಂಬ ಧನ್ಯವಾದಗಳು ಈ ಸ್ಪರ್ಧೆಗೆ. ಧನ್ಯವಾದಗಳು ಪ್ರಜ್ವಲ್ ಅವರೇ, ಇವರ ಲಾಸ್ಟ್ ಮಿನಿಟಲ್ಲಿ ಒಪ್ಕೊಳ್ಬೇಕು. ಹೌದು, ಟೈಮರ್ ಸ್ಟಾರ್ಟ್. ಎಲ್ಲರೂ ಅಷ್ಟೇ, ನೀವು ಮಾತಾಡೋ ಮುಂಚೆ ಟೈಮರ್ ಸ್ಟಾರ್ಟ್ ಮಾಡಬೇಕು. ಸೊ ಪ್ರಜ್ವಲ್ ಅವರಿಗೆ ಸಿಕ್ಕಿರುವಂತಹ ವಿಷಯ ತೋಟ. ಓಕೆ, ಅವರು ಶುರು ಹಚ್ಕೊಂತಾರಂತೆ, ನೀವು ಶುರು ಹಚ್ಕೊಂಡು. ತೋಟದ ಬಗ್ಗೆ ಮಾತಾಡಬೇಕು ಅಂದರೆ ನಮ್ಮ ಊರಿನಲ್ಲಿ ತೋಟಗಾರಿಕೆ ನಾವು ಈ ರಿಚ್ಮಂಡ್ ನಗರಿಯಲ್ಲಿ ಅಂತೂ ನೋಡೋಕ್ಕಾಗೋದಿಲ್ಲ. ರಿಚ್ಮಂಡ್ ನಗರಿ ಆಧ್ಯಾತ್ಮಿಕ ನಗರಿ. ಇಲ್ಲಿ ನಮ್ಮ ಕೃಷಿ ಬೆಳವಣಿಗೆಗಳು ಅಷ್ಟು ಕಂಡು ಬರುವಾಗಿಲ್ಲ. ತೋಟ ನೋಡಬೇಕು, ಅದನ್ನು ನಾವು ತೋಟದ ಮಜಾ ತಗೋಬೇಕು, ತೋಟದಲ್ಲಿ ಆಟ ಆಡಬೇಕು ಎಂದರೆ ನಮ್ಮ ಹಿರಿಯರನ್ನೆಲ್ಲ ಕೇಳಬೇಕು. ನಾವು ಯಾರು ತೋಟದಲ್ಲಿ ಹುಟ್ಟು ಬೆಳೆದವರಲ್ಲ, ಯಾರು ತೋಟದಲ್ಲಿ ಆಟ ಆಡಿ ಪಾಠ ಕಲಿತವರಲ್ಲ, ಯಾರು ಅಲ್ಲಿ ಕೆಲಸ ಮಾಡಿದವರಲ್ಲ, ಕೃಷಿಗಳಲ್ಲ. ನಾವು ಎಲ್ಲ ಇಂಥ ರಿಚ್ಮಂಡ್ ನಗರಿ ಬೆಂಗಳೂರು. ತೋಟದಲ್ಲಿ ಏನೇನು ಬೆಳೀತಾರೆ ಅವೆಲ್ಲ ಮಾತಾಡ್ಬೋದಿತ್ತು ನೀವು. ಕೆಲಸಗಾರರು ಹೆಂಗೆ ಮಾಡ್ತಾರೆ ಕೃಷಿ, ಹೂವುಗಳು, ತರಕಾರಿಗಳು, ಹಣ್ಣು. ಧನ್ಯವಾದಗಳು ಪ್ರಜ್ವಲ್. ಮುಂದಿನ ಅಭ್ಯರ್ಥಿಗಳು ವಿನಯ್ ಭಟ್ ಇದ್ದಾರ? ಬರ್ತಾ ಇದ್ದಾರೆ. ಸ್ವಾಗತ. ಇವರಿಗೆ ಬಂದಿರುವಂತಹ ವಿಷಯ ಮನೆ ಅಂದ್ರೆ ಎಲ್ಲಾನು ಮಾತಾಡ್ಬೋದು. ಅಡಿಗೆ ಮನೆ, ಎಲ್ಲ ಮನೆ. ಯಾಕೆ ಹೇಳ್ತೇನೆ, ಫಸ್ಟ್ ಅಡಿಗೆ ಮನೆ ಅಂತ ಹಾಕಿದ್ವಿ, ಆಮೇಲೆ ಅನ್ಕೊಂಡ್ವಿ ರಿಸ್ಟ್ರಿಕ್ಟೆಡ್ ಆಗ್ಬಿಡುತ್ತಲ್ಲ, ಮನೆ ಅಂತ ಕೊಟ್ಬಿಡೋಣ ಅಂತ, ಅದಕ್ಕೆ ಹೇಳಿದೆ ಅಷ್ಟೇ.
ಓಕೆ ಸ್ಟಾರ್ಟ್. ನಮಸ್ಕಾರ. ಮನೆಯೇ ಮೊದಲ ಪಾಠಶಾಲೆ ಅಂತ ಹೇಳ್ತಾರೆ. ಮನೆಯಲ್ಲಿ ನಾವು ಮಕ್ಕಳಿಗೆ ಏನು ಹೇಳ್ಕೊಡ್ತೇವೆ ಅದು ಅವರ ಮನಸ್ಸಲ್ಲಿ ಅಚ್ಚಾಗಿ ಉಳಿಯುತ್ತೆ. ಅದರಿಂದ ಅವರ ಏಳಿಗೆ, ಅವರ ಭವಿಷ್ಯ ಎಲ್ಲವೂ ಅದರಲ್ಲಿ ನಿರ್ಭರವಾಗಿರುತ್ತೆ. ಹಾಗಾಗಿ ನಾವು ಮನೆಯಲ್ಲಿ ಮಕ್ಕಳಿಗೆ ಏನು ಹೇಳಬೇಕೋ ಅದನ್ನು ನಾವು ಮನೆಯಲ್ಲಿ ಅದನ್ನು ಅಳವಡಿಸಿದರೆ ಅದು ಅವರಿಗೆ ಒಂದು ಮಾದರಿ ಆಗ್ತದೆ. ಹಾಗೆ ನಾವು ಮನೆಯನ್ನು ಅಚ್ಚುಕಟ್ಟಾಗಿ ಇಟ್ಕೊಂಡ್ರೆ, ಮನೆಯಲ್ಲಿ ಒಳ್ಳೆಯ ವಿದ್ಯಾಭ್ಯಾಸ ಹಾಗೂ ಅದರ ಬಗ್ಗೆ ತಿಳುವಳಿಕೆ ಮಕ್ಕಳಿಗೆ ಹೇಳಿದರೆ ಮಕ್ಕಳ ಭವಿಷ್ಯ ಹಾಗೂ ಅವರ ಏಳಿಗೆ ಎಲ್ಲದಕ್ಕೂ ನಾವು ಪ್ರೋತ್ಸಾಹಿಸಿದ ಹಾಗೆ ಆಗ್ತದೆ. ಮನೆಯಲ್ಲಿ ಎಲ್ಲರ ಮನೆಯಲ್ಲೂ ಕೂಡ ಒಂದು ದೇವರ ಕೋಣೆಯೂ ಇರುತ್ತದೆ. ಹಾಗೂ ದೇವರ ಕೋಣೆಯಲ್ಲಿ ನಾವು ಪೂಜೆ